ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿಯೇ ಸಮರ ಸಾರಿದ್ದಾರೆ. ಶಾಸಕರ ಕಾರ್ಯವೈಖರಿ ಮತ್ತು ವರ್ತನೆಯಿಂದ ಬೇಸತ್ತಿರುವ ಕೈ ನಾಯಕರು ನೀನೊಬ್ಬ ಡೋಂಗಿ, ಜನರಿಗೆ ಟೋಪಿ ಹಾಕುವುದನ್ನ ನಿಲ್ಲಿಸು ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ಜನರನ್ನ ಕುರಿಗಳು ಎಂದು ತಿಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇವರ ಅಪ್ಪನ ಆಸ್ತಿಯಲ್ಲ. ಪಕ್ಷ ಹಾಳು ಮಾಡಿ ಜಾತಿ ವೈಷಮ್ಯ ಸೃಷ್ಟಿಸಿ ಓಡಿ ಹೋಗಲು ಇವರು ಸಂಚು ರೂಪಿಸ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ. ಶಾಸಕರಾದ ಮೇಲೆ ಹಿರಿಯ ಮುಖಂಡರನ್ನ ಕಡೆಗಣಿಸುತ್ತಿರುವ ಪ್ರದೀಪ್ ಈಶ್ವರ್ ಮನೆ ಎಲ್ಲಿದೆ ಎಂಬುದು ಕೂಡ ಇಂದಿಗೂ ಮುಖಂಡರಿಗೆ ಗೊತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದು, ರಾಜಕೀಯಕ್ಕೆ ಬರುವ ಮುನ್ನ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದಾಗಿ ದೊಡ್ಡ ಮಾತುಗಳನ್ನಾಡಿದ ಪ್ರದೀಪ್ ಈಶ್ವರ್ ಈಗ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವರೇ ಭ್ರಷ್ಟಾಚಾರದ ಕೇಂದ್ರ ಬಿಂದುವಾಗಿದ್ದಾರೆ ಎಂದು ಮುಖಂಡರು ನೇರ ಆರೋಪ ಮಾಡಿದ್ದಾರೆ. ಇದು ಪ್ರದೀಪ್ ಈಶ್ವರ್ಗೆ ಮೊದಲ ಮತ್ತು ಕೊನೆಯ ಶಾಸಕ ಸ್ಥಾನ ಎಂದು ಮುಖಂಡರು ಭವಿಷ್ಯ ನುಡಿದಿದ್ದು, ದೇವಸ್ಥಾನಗಳಿಗೆ ಎಲ್ಲರಿಗೂ ಪ್ರವೇಶ ನೀಡುವ ಆದೇಶದ ಕುರಿತು ಪ್ರತಿಕ್ರಿಯಿಸಿದ 2016ರಲ್ಲೇ ಈ ಕುರಿತು ಸರ್ಕಾರದ ಆದೇಶವಾಗಿತ್ತು. ಅದನ್ನ ಈಗ ಅಂಬೇಡ್ಕರ್ ಜಯಂತಿ ದಿನ ತಾವೇ ಮಾಡಿಸಿದ್ದು ಎಂದು ಕ್ರೆಡಿಟ್ ಪಡೆಯಲು ಹೊರಟಿದ್ದಾರೆ. ಇವರ ಡೋಂಗಿತನಕ್ಕೆ ಇದೇ ಸಾಕ್ಷಿ ಎಂದು ಲೇವಡಿ ಮಾಡಿದ್ದಾರೆ. ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ನೀನೊಬ್ಬ ಡೋಂಗಿ ಪ್ರದೀಪ್, ನೀನು ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ನೀನು ಕಾಲ ಕಳೀತಾ ಇದೆಯಾ? ಜನಗಳನ್ನ ಕುರಿಗಳಂತ ತಿಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನಿಮ್ಮ ಅಪ್ಪನ ಆಸ್ತಿ ಅಂದ್ಕೊಂಡಿದ್ಯಾ ಕಾಂಗ್ರೆಸ್ ಪಕ್ಷ? ನಿಂದೇನಾದರೂ ಕೊಡುಗೆ ಇದೆಯಾ ಪಕ್ಷಕ್ಕೆ? ಎಂಥದ್ದು ಇಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಬರಲಿಲ್ಲ, ಇನ್ನು ಎಲ್ಲ ಮುಖಂಡರು ನನಗೆ ಈ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ ಆ ಸೇವೆ ಮಾಡ್ತಾರೆ ಅಂತೇಳಿಬಿಟ್ಟು ಸುಧಾಕರ್ ಅವರು 3 ಕೋಟಿ ಎತ್ಕೊಂಡು ಹೊರಟೋದ್ರು. ಅದು ನನಗೆ ತುಂಬ ಬೇಸರ ಆಯಿತು, ನಾನು ಅದಕ್ಕೆ ಬರಲಿಲ್ಲ ಅಂತ ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ ನಿನ್ನಿಂದಲೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾವ ಆಫೀಸಲ್ಲಿ ನಿನಗೆ ರೋಲ್ ಕಾಲ್ ಕೊಡಲ್ಲ, ಯಾವ ಕಾಂಟ್ರಾಕ್ಟ್ ಇದರಲ್ಲಿ ಕೊಡಲ್ಲ. ಚಿಕ್ಕಬಳ್ಳಾಪುರ ಬರ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಮನೆ ಇದೆಯಾ? ಹೋಗಲಿ, ನಿನ್ನ ಮನೆ ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕ ಸಿಗ್ತಾ ಇದೆಯಾ? ಏನು ಅಂದ್ಕೊಂಡಿದೆಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದೆಯಾ? ನಾವು ಹೇಳ್ತಾ ಇದ್ದೀವಿ ನೀವು ಇದೇ ಥರ ಮುಂದುವರಿಸೋದು ನಿಮಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸ್ತೀಯ. ನಿಮ್ಮ ಸಂಬಂಧಿಕರು ಯಾರು ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಎಲ್ಲ ಜಾತಿ ಜನಾಂಗದವ್ರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ನೀನೊಬ್ಬ ಡೋಂಗಿ ಪ್ರದೀಪ್, ನೀನು ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ನೀನು ಕಾಲ ಕಳೀತಾ ಇದೆಯಾ? ಜನಗಳನ್ನ ಕುರಿಗಳಂತ ತಿಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನಿಮ್ಮ ಅಪ್ಪನ ಆಸ್ತಿ ಅಂದ್ಕೊಂಡಿದ್ಯಾ?